ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಒಂದು ಇಂಪಾರ್ಟೆಂಟ್ ಮಿನರಲ್ ಬಗ್ಗೆ, ಅಂದರೆ ಸೆಲೇನಿಯಮ್ಮು. ಈ ಮಿನರಲ್ಲು ಒಂದು ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಬರುತ್ತೆ ಇದು. ಹಾಗಾಗಿ ಇದು ನಮ್ಮ ದೇಹಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಒಂದು ದಿನನಿತ್ಯ ನಮಗೆ ಒಂದು 50 to 100 ಮೈಕ್ರೋಗ್ರಾಮ್ ಬೇಕಾಗುತ್ತೆ. ಈ ಒಂದು ಸೆಲೇನಿಯಂ ಕೆಲಸ ಏನಪ್ಪ ಅಂದ್ರೆ ಮೇನ್ ಕೆಲಸ ಏನಪ್ಪ ಅಂತಂದರೆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ, ಆಮೇಲೆ ಥೈರಾಯ್ಡ್ ಮೇಲೆ, ಆಮೇಲೆ ಒಂದು ಇಮ್ಯುನಿಟಿ ಸಿಸ್ಟಮ್ ಮೇಲೆ, ಒಂದು ಇವುಗಳದ್ರ ಮೇಲೆ ಅದರ ಪ್ರಭಾವ ಇರುತ್ತೆ. ಆಮೇಲೆ ಒಂದು ವೇಳೆ ಸೆಲೇನಿಯಂ ಕಮ್ಮಿ ಆಯ್ತಪ್ಪ ಅಂತಂದರೆ ಇಮ್ಯುನಿಟಿ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ. ಆಮೇಲೆ ಫರ್ಟಿಲಿಟಿ ಇಶ್ಯೂಸ್ ಬರ್ತವೆ ಕಾಮನ್ ಆಗಿ, ಎಸ್ಪೆಷಲಿ ಇದರಲ್ಲಿ ಗಂಡು ಮಕ್ಕಳಲ್ಲಿ. ಆಮೇಲೆ ಒಂದು ಮಸಲ್ ವೀಕ್ನೆಸ್ ಇರುತ್ತೆ. ಆಮೇಲೆ ಸ್ಕಿನ್ನಲ್ಲಿ ಸ್ವಲ್ಪ ಕೊಲಾಜಿನ್ ಪ್ರಾಬ್ಲಮ್ ಬರ್ಬೋದು. ಆಮೇಲೆ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ಬೋದು. ಇವುಗಳೆಲ್ಲ ಸೆಲೇನಿಯಂ ಡೆಫಿಷಿಯನ್ಸಿಯಿಂದ ಆಗೋದು. ಆಮೇಲೆ ಸೆಲೇನಿಯಂ ಫಂಕ್ಷನ್ ಏನಂತ ನಾವು ನೋಡೋಕೆ ಹೋಯ್ತಪ್ಪ ಅಂದರೆ, ಮೊದಲನೇದು ಆ್ಯಂಟಿ ಆಕ್ಸಿಡೆಂಟ್ ಫಂಕ್ಷನ್. ಇದೇನು ಮಾಡುತ್ತಂದರೆ ನಮ್ಮ ದೇಹದಲ್ಲಿ ಇರುವಂಥ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಟ ಮಾಡಿ, ಅದು ಏನು ಅರ್ಲಿ ಏಜಿಂಗ್ ಏನಿರುತ್ತೆ, ನಮ್ಮ ಮುಖದಲ್ಲಿ ಅರ್ಲಿ ಏಜಿಂಗ್ ಕಾಣೋ ಥರ ಸೈನ್ಸ್ ಏನಿರುತ್ತೆ ಅದನ್ನು ಸರಿ ಮಾಡಿಕೊಳ್ಳುತ್ತೆ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಎರಡನೇದಪ್ಪ ಅಂದರೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಈ ಒಂದು ಇಮ್ಯುನಿ ಸಿಸ್ಟಮನ್ನು ಕಾಪಾಡುವಂಥ ಸೆಲ್ಗಳಿಗೆ ಇದು ಏನು ಮಾಡುತ್ತಪ್ಪ ಅಂದರೆ ಶಕ್ತಿ ತುಂಬಿ ನಮ್ಮ ಇಮ್ಯುನಿಟಿನ ಚೆನ್ನಾಗಿರೋ ಥರ ಮಾಡುತ್ತೆ, ಇನ್ಫೆಕ್ಷನ್ ಜೊತೆ ಹೋರಾಡೋ ಥರ ಮಾಡುತ್ತೆ. ಅದಾದ ನಂತರ ಇಲ್ಲಿ ಮೇಲ್ ಸ್ಟೆರಿಲಿಟಿ ಅಂದರೆ ಸ್ಪರ್ಮ್ ಕೌಂಟ್, ಇಲ್ಲಿ ಏನಪ್ಪ ಅಂದರೆ ಮೇನಾಗಿ ಸ್ಪರ್ಮ್ ಪ್ರೊಡಕ್ಷನ್ ಆಗಿರಲಿ, ಇಲ್ಲಪ್ಪ ಅಂದರೆ ಮೇಲ್ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ, ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ, ಆಮೇಲೆ ಸರಿಯಾದ ಸ್ಪರ್ಮ್ ಕೌಂಟು ಮತ್ತು ಸರಿಯಾದ ಸ್ಪರ್ಮ್ ಡೆವಲಪ್ಮೆಂಟು, ನಾರ್ಮಲ್ ಸ್ಪರ್ಮ್ ಕೌಂಟು ಮತ್ತು ನಾರ್ಮಲ್ ಡೆವಲಪ್ಮೆಂಟ್ ಆಗೋ ಥರ ಈ ಸೆಲೇನಿಯಂ ಮಾಡುತ್ತೆ. ಮೇನಾಗಿ ಇದು ಮೇಲ್ ಸ್ಟೆರಿಲಿಟಿಗೆ ಭಾಳ ಇಂಪಾರ್ಟೆಂಟ್ ಇದು. ಅದಾದ ನಂತರ ಥೈರಾಯ್ಡ್ ಫಂಕ್ಷನ್ ಮಾಡಲಿಕ್ಕೆ, ಥೈರಾಯ್ಡ್ ಹಾರ್ಮೋನ್ನ ಸರಿಯಾಗಿ ಒಂದು ಅದರ ಒಂದು ಥೈರಾಯ್ಡ್ ಹಾರ್ಮೋನ್ ಫಂಕ್ಷನ್ ಮಾಡಲಿಕ್ಕೆ ಇದು ಭಾಳ ಇಂಪಾರ್ಟೆಂಟು. ಇದನ್ನು ರೆಗ್ಯುಲೇಟ್ ಮಾಡುತ್ತೆ ಕಾಮನ್ ಆಗಿ. ಅದಾದ ನಂತರ ಮೇನಾಗಿ ಇವುಗಳಲ್ಲಿ ಯಾವ್ಯಾವುದರಲ್ಲಿ ಇದೆ ಅಂತ ನೋಡೋಣ. ಯಾವುದು ಸೆಲೇನಿಯಮ್ಮು ಕಾಮನ್ ಆಗಿ ನಾವು ತಿನ್ನುವಂಥ ಯಾವ್ಯಾವ ಪದಾರ್ಥಗಳಲ್ಲಿ ಇದೆಯಪ್ಪ ಅಂದರೆ ಬ್ರೆಜಿಲ್ ನಟ್ ಅಂತ ಬರುತ್ತೆ. ಇದೊಂದು ಡ್ರೈ ಫ್ರೂಟ್ಸ್ ಥರದ್ದು ಬ್ರೆಜಿಲ್ ನಟ್ ಅಂತ, ಅದರಲ್ಲಿ ಜಾಸ್ತಿ ಇದೆ. ಆಮೇಲೆ ನಾನ್ ವೆಜ್ಜಲ್ಲಿ ಫಿಶ್ಶು, ಟೂನಾ ಫಿಶ್ಶು, ಸಾಲ್ಮೊನೆಲ್ಲಾ ಫಿಶ್ ಅಂತ ಬರುತ್ತೆ ಅವುಗಳಲ್ಲಿ. ಆಮೇಲೆ ಎಗ್ಸ್ಗಳಲ್ಲಿ ಬರುತ್ತೆ. ಆಮೇಲೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ಕ್ಯಾಶ್ಯೂ ನಟ್ಸು, ಆಮೇಲೆ ಫ್ಲಕ್ಸ್ ಸೀಡ್ಸು, ಈ ಥರದ್ರಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇದು ಸಪ್ಲಿಮೆಂಟ್ ಕೂಡ ಬರುತ್ತೆ, ಬಟ್ ಇದು ದೇಹಕ್ಕೆ ತುಂಬ ಒಂದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತಲ್ಲ. ಸಪ್ಲಿಮೆಂಟ್ನ ನೀವೇ ತೊಗೊಳ್ಳೋದು ಏನು ಬೇಕಾಗಲ್ಲ, ಡಾಕ್ಟ್ರನ್ನ ಕೇಳೇ ಸಜೆಷನ್ ತೊಗೋಬೇಕು. ಇಲ್ಲಪ್ಪ ಅಂತಂದರೆ ನೀವು ಇವಾಗ ಏನು ಒಂದು ಫುಡ್ಡಲ್ಲಿ ಸಿಗುವಂಥದ್ದು ತಿಂದರೆ ಬೇರೆ ಎಲ್ಲ ಇರೋದ್ರಿಂದ ಏನು ತೊಂದರೆ ಆಗಲ್ಲ. ಹಾಗಾಗಿ ಸೆಲೇನಿಯಂ ರಿಚ್ ಫುಡ್ಗಳನ್ನು ತೊಗೊಂಡ್ರೆ ಈ ಎಲ್ಲ ಉಪಯೋಗಗಳು ಸಿಗ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.